ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ ಹ್ಯಾಂಡ್ ವ್ಯಾಕ್ಸ್ನ ಹೇಗೆ ಮಾಡೋದು, ಯಾವ ವ್ಯಾಕ್ಸಿಂದ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಬಂದು ಹ್ಯಾಂಡ್ಗೆ ಫುಲ್ಲು ಪೌಡರ್ನ ಅಪ್ಲೈ ಮಾಡ್ಕೊಳ್ಬೇಕು. ಪೌಡರ್ ಅಪ್ಲೈ ಮಾಡ್ಕೊಂಡ್ಮೇಲೆ ಫುಲ್ ನೀಟಾಗಿ ಪೌಡರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಹ್ಯಾಂಡ್ಗೆ ನೀಟಾಗಿ ಪೌಡರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೋಡಿ, ಇದು ಬಂದು ರಾಗ ವ್ಯಾಕ್ಸ್. ರೀಕಾನಲ್ಲೇ ರಾಗ ಅಂತ ಬರುತ್ತೆ. ಆ್ಯಕ್ಚುಲಿ ಏನಂದರೆ ಎಲ್ರಿಗೂ ರೀಕಾ ಅನ್ನೋದು ಗೊತ್ತಿರುತ್ತೆ. ನಾನಿಲ್ಲಿ ರೀಕಾ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ, ನಾನು ಬಂದು ರಾಗ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ರೀಕಾದಲ್ಲಿ ಸ್ಕಿನ್ ಪೀಲ್ ಆಗ್ತಾ ಇತ್ತು, ಹಾಗಾಗಿ ನೋಡಿ ಇದು ಬಂದು ರಾಗ ಬ್ರ್ಯಾಂಡ್ದು. ರೀಕಾಗಿಂತ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ರಿಸಲ್ಟ್ ಕೂಡ ಹಾಗೆ ಇರುತ್ತೆ. ಬಟ್ ಇದು ಏನಂದರೆ ಸೆನ್ಸಿಟಿವ್ ಸ್ಕಿನ್ನವ್ರಿಗೂ ಸ್ಕಿನ್ ಪೀಲ್ ಆಗಲ್ಲ. ಯಾಕಂದರೆ ರೀಕಾದಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ನಾನು ಸುಮಾರು ಯೂಸ್ ಮಾಡಿ ನೋಡಿದ ಮೇಲೆ ಸ್ಕಿನ್ ಪೀಲ್ ಆಗುತ್ತೆ. ಬಟ್ ಇದರಲ್ಲಿ ಸ್ಕಿನ್ ಪೀಲ್ ಆಗ್ತಿಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಬಂದು ಸ್ಟ್ರಿಪ್ಸ್. ಈ ಸ್ಟ್ರಿಪ್ಸಲ್ಲಿ ಬಂದು 2 ಸೈಡ್ಸ್ ಇರುತ್ತೆ. ಒಂದು ಸೈಡ್ ಬಂದು ರಫ್ ಆಗಿರುತ್ತೆ, ಒಂದು ಸೈಡ್ ಬಂದು ಸಾಫ್ಟ್ ಆಗಿರುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ರಫ್ ಆಗಿರೋ ಸೈಡಲ್ಲಿ ಯೂಸ್ ಮಾಡ್ತಾರೆ. ಬಟ್ ನಾನು ಬಂದು ಸಾಫ್ಟ್ ಆಗಿರೋ ಕಡೆ ಯೂಸ್ ಮಾಡ್ತೀನಿ. ಯಾಕಂದರೆ ರಫ್ ಆಗಿರೋ ಕಡೆ ಯೂಸ್ ಮಾಡಿದಾಗ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ, ತುಂಬ ತಿನ್ನಾಗಿರೋ ಹೇರ್ ಇರುತ್ತಲ್ಲ, ಅದು ಬಂದು ರಿಮೂವ್ ಆಗಲ್ಲ. ಬಟ್ ಇದರಲ್ಲಿ ಸಾಫ್ಟ್ ಆಗಿರೋ ಕಡೆ ಯೂಸ್ ಮಾಡಿದ್ರೆ ತುಂಬ ಸಣ್ಣ ಸಣ್ಣ ಹೇರೆಲ್ಲ ಬರುತ್ತೆ. ನೋಡಿ ನೀಟಾಗಿ ಈ ಥರ ಟ್ಯಾನ್ ನೋಡಿ, ಎಷ್ಟು ಟ್ಯಾನ್ ನೀಟಾಗಿ ಕ್ಲಿಯರ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಟ್ಯಾನ್ ಹೋಗುತ್ತೆ. ನಾನು ಹಂಗಾಗಿ ಸಾಫ್ಟ್ ಇರೋ ಕಡೆ ಯೂಸ್ ಮಾಡ್ತೀನಿ. ಎಲ್ಲರೂ ಹೇಳೋದು ರಫ್ ಇರೋ ಕಡೆ ಯೂಸ್ ಮಾಡಬೇಕಂತ, ಬಟ್ ನಾನು ಟ್ಯಾನ್ ಇರೋ ಕಡೆ ಯೂಸ್ ಮಾಡ್ತೀನಿ. ನೋಡಿ ಈ ರಿಸಲ್ಟು ಅಲ್ಲಿ ವ್ಯಾಕ್ಸ್ ಮಾಡಿರೋದಕ್ಕೂ ಮತ್ತು ಮಾಡದೇ ಇರೋದಕ್ಕೂ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಇರುತ್ತೆ. ಇನ್ನು 1 ಡೇ ಬಿಟ್ಟು ನೋಡಿದಾಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತು ಸಾಫ್ಟ್ ಎಷ್ಟಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹ್ಯಾಂಡ್. ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಬಿಸಿನೂ ಆಗಬಾರ್ದು, ಸ್ವಲ್ಪ ಕಮ್ಮಿ ಇತ್ತಂದರೆ, ಬಿಸಿ ಕಮ್ಮಿ ಇತ್ತಂದರೆ ಇದು ಪೀಲ್ ಮಾಡೋಕ್ಕಾಗಲ್ಲ. ಇವಾಗ ನಾವು ಸ್ಟ್ರಿಪ್ಸ್ ಹಾಕಿ ತೆಗಿತೀವಲ್ಲ, ಆ ಸ್ಟ್ರಿಪ್ಸ್ ಹಾಕಿ ತೆಗಿಯುವಾಗ ಅದು ಬರೋಲ್ಲ ನೀಟಾಗಿ. ಹಾಗಾಗಿ ಸ್ವಲ್ಪ ಬಿಸಿ ಇರಬೇಕು. ನೋಡಿ ನೀಟಾಗಿ ಹಿಂಗೆ ಅಪ್ಲೈ ಮಾಡಿಕೊಂಡು, ತುಂಬ ಜಾಸ್ತಿನೂ ಅಪ್ಲೈ ಮಾಡಬಾರ್ದು, ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದನ್ನು ಹಾಗೆ ರಿಮೂವ್ ಮಾಡ್ತಾ ಹೋಗಬೇಕು. ಅಪ್ಲೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇಟ್ಕೊಂಡು ಹಿಂಗೆ ಪುಲ್ ಮಾಡಬೇಕು. ಅವಾಗ ಏನಾಗುತ್ತೆ, ಸ್ಮಾಲ್ ಹೇರ್ ಇದ್ದರೂ ನೀಟಾಗಿ ಬರುತ್ತೆ ಮತ್ತು ಪೇಯ್ನ್ ಆಗೋಲ್ಲ, ತುಂಬ ಪೇಯ್ನ್ ಆಗೋಲ್ಲ. ಒಬ್ಬೊಬ್ಬರಿಗೆ ತುಂಬ ಲೆಂತ್ ಇರುತ್ತೆ ಹೇರು, ಆವಾಗ ಅದು ಕೂಡ ಹಂಗೆ ಅಪ್ಲೈ ಮಾಡಿ ತೆಗೆದ್ರೆ ನೋವಾಗಲ್ಲ ನಮಗೆ. ಹಿಂಗೆ ಮೇಲ್ ಇಟ್ಕೊಂಡು ಕೀಳ್ತೀವಲ್ಲ, ಆವಾಗ ಪೇಯ್ನ್ ಆಗುತ್ತೆ. ನೋಡಿ ಚಿಕ್ಕ ಹೇರ್ ಕೂಡ ಬರುತ್ತೆ. ಎಷ್ಟು ಸ್ಮಾಲ್ ಹೇರು ಕೂಡ ಯಾವುದೂ ಒಂದು ಹೇರು ಇರೋಲ್ಲ. ಯಾವಾಗಲೂ ನಾವು ಅಪ್ಲೈ ಮಾಡಬೇಕಾದ್ರೆ, ವ್ಯಾಕ್ಸ್ನ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕು, ಹೇರ್ ಗ್ರೋತ್ ಹೇಗಿದೆಯಲ್ಲ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದರ ಆಪೋಸಿಟಲ್ಲೇ ತೆಗಿಬೇಕು. ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗೆದಾಗಷ್ಟೇ ಹೇರ್ ಎಲ್ಲ ರಿಮೂವ್ ಆಗೋದು, ಇಲ್ಲ ಅಂದರೆ ಹೇರ್ ರಿಮೂವ್ ಆಗೋಲ್ಲ. ನಾವು ಎಷ್ಟು ಸಾರಿ ವ್ಯಾಕ್ಸ್ ಅಪ್ಲೈ ಮಾಡಿದ್ರೂ ಹೇರ್ ರಿಮೂವ್ ಆಗೋಲ್ಲ. ಬಟ್ ಈ ವ್ಯಾಕ್ಸಲ್ಲಿ ಇನ್ನೊಂದು ಏನಂದರೆ, 1 ಸಾರಿ ಇಲ್ಲ 2 ಟೈಮ್ಸ್ ಅಷ್ಟೇ ಅಪ್ಲೈ ಮಾಡಬೇಕು ಇದು ವ್ಯಾಕ್ಸ್ನ. ಇಲ್ಲ 2-3 ಟೈಮ್ಸ್ ಏನಾದರೂ ಅಪ್ಲೈ ಮಾಡಿದ್ವಿ ಅಂದರೆ ಸ್ಕಿನ್ ಪೀಲ್ ಆಗುತ್ತೆ. ಕೆಲವ್ರಿಗೆ ಒಂದೇ ಟೈಮ್ಗೆ ತುಂಬ ಸೆನ್ಸಿಟಿವ್ ಇರೋರಿಗೆ ಸ್ಕಿನ್ ಪೀಲ್ ಆಗಿಬಿಡುತ್ತೆ. ಹನಿ ವ್ಯಾಕ್ಸ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಹನಿ ವ್ಯಾಕ್ಸಲ್ಲಿ ಸಣ್ಣ ಹೇರೆಲ್ಲ ರಿಮೂವ್ ಆಗೋಲ್ಲ, ತುಂಬ ಚಿಕ್ಕದಿರುತ್ತಲ್ಲ ಅದೆಲ್ಲ ರಿಮೂವ್ ಆಗಲ್ಲ. ಮತ್ತು ಟ್ಯಾನ್ ರಿಮೂವ್ ಆಗಲ್ಲ. ಮೇಯ್ನ್ ಬಂದು ಟ್ಯಾನ್. ನೋಡಿ ಇದರಲ್ಲಿ ಎಷ್ಟು ಟ್ಯಾನ್ ಬರುತ್ತೆ ಅಂದರೆ, ಏನೇ ಟ್ಯಾನ್ ಇದ್ರೂ ನಾವು ಟ್ಯಾನ್ ಪ್ಯಾಕ್ ಹಾಕೋದೇ ಅವಶ್ಯಕತೆ ಇರೋಲ್ಲ ಇದರಲ್ಲಿ ವ್ಯಾಕ್ಸ್ ಮಾಡಿದ್ರೆ, ಅಷ್ಟು ಕ್ಲಿಯರಾಗಿ ಹೋಗುತ್ತೆ. ಬಟ್ ಹನಿ ವ್ಯಾಕ್ಸಲ್ಲಿ ಏನಂದರೆ ಚಿಕ್ಕದು ಎಲ್ಲ ಹೇರ್ ಹೋಗಲ್ಲ ಮತ್ತು ನೀಟಾಗಿ ಟ್ಯಾನ್ ರಿಮೂವ್ ಆಗಲ್ಲ. ಹಾಗಾಗಿ ನಾನು ಯೂಸ್ ಮಾಡೋದು ಯಾವಾಗಲೂ ಇದೇ ವ್ಯಾಕ್ಸ್ನ ಯೂಸ್ ಮಾಡ್ತೀನಿ. ಈ ವ್ಯಾಕ್ಸು ಸ್ವಲ್ಪ ತಣ್ಣಗಾದ್ಮೇಲಂತೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ಅಪ್ಲೈ ಮಾಡಿದ್ರೆ, ತಣ್ಣಗಿರೋದನ್ನ ಅಪ್ಲೈ ಮಾಡಿದ್ರೆ ಪೀಲ್ ಮಾಡೋಕ್ಕಾಗಲ್ಲ. ಮತ್ತು ಹಿಂಗೆ ಸ್ಟ್ರಿಪ್ಸಲ್ಲಿ ತೆಗಿಯೋಕ್ಕೆ ಹೋದಾಗ ಏನಾಗುತ್ತೆ, ಸಿಕ್ಕಾಬಿಡ ಪೇಯ್ನ್ ಆಗುತ್ತೆ ಮತ್ತು ಬರಲ್ಲ ವ್ಯಾಕ್ಸು, ಮತ್ತು ಹೇರ್ ಕೂಡ ಬರಲ್ಲ. ವ್ಯಾಕ್ಸ್ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ವ್ಯಾಕ್ಸ್ ಮಾಡಿಸೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ಬೇರೆ ವ್ಯಾಕ್ಸಿಗೆ ಕಂಪೇರ್ ಮಾಡಿದ್ರೆ ಈ ವ್ಯಾಕ್ಸ್ ಮಾಡಿಸಿದಾಗ ಏನಾಗುತ್ತೆ, ನಮಗೆ ಹೇರ್ ಗ್ರೋತ್ ತುಂಬ ಸ್ಲೋ ಆಗುತ್ತೆ. ತುಂಬ ಸ್ಲೋ ಅಂದರೆ 1 ಮಂತ್ ಇರೋದು 15 ಡೇಸ್ 1-2 ಮಂತ್ಸ್ ಆ ಥರ ಸ್ಲೋ ಆಗುತ್ತೆ. ಅಂದರೆ ಮತ್ತೆ ಸ್ವಲ್ಪ ದಿನ ಮಾಡಿಸ್ತಾ ಏನಾಗುತ್ತೆ, ಹೇರ್ ಗ್ರೋತ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದೇನೆಂದರೆ, ನಾವು ಬಿಸಿಲಲ್ಲೆಲ್ಲ ಓಡಾಡಿ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಕೆಲವ್ರ ಕೈ ಬ್ಲ್ಯಾಕ್ ಆಗಿರುತ್ತೆ. ಈ ವ್ಯಾಕ್ಸ್ನ ಒಂದು 2-3 ಮಂತ್ಸ್ ಮಾಡಿಸಿದ್ರೆ ಆ ಬ್ಲ್ಯಾಕ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ. ನೋಡಿ ಈ ಎಲ್ಬೋ ಇದೆಯಲ್ಲ, ಎಲ್ಬೋನಲ್ಲಂತೂ ತುಂಬ ಬ್ಲ್ಯಾಕ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಅಲ್ಲಿ ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡು ರಬ್ ಮಾಡ್ಕೊಳ್ಬೇಕು ಸ್ವಲ್ಪ. ಯಾವಾಗೂ ಅಷ್ಟೇ ವ್ಯಾಕ್ಸ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಹಿಂಗೆ ರಬ್ ಮಾಡ್ಕೊಂಡು ನೀಟಾಗಿ ಕೈನಲ್ಲಿ, ಆಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ.
ಇದೆಲ್ಲ ಕ್ಲಿಯರ್ ಆಯಿತು. ಇಲ್ಲಿ ಬಂದು ನೋಡಿ, ಇಲ್ಲಿ ಹೇರ್ಸ್ ಏನು ಜಾಸ್ತಿ ಇರಲ್ಲ, ಆದರೆ ಅಲ್ಲಿಗೂ ಆಲ್ರೆಡಿ ವ್ಯಾಕ್ಸ್ ಮಾಡಿರ್ತೀವಲ್ಲ, ಕೈಗೂ ಮತ್ತು ಇಲ್ಲಿಗೂ ಬೆರಳ ಹತ್ರನೂ ಬಂದು ತುಂಬ ಕಪ್ಪಗೆ ಅನಿಸುತ್ತೆ ನಿಮಗೆ. ಅದಕ್ಕಾಗಿ ನಾನು ಇಲ್ಲಿ ಕೂಡ ನೀಟಾಗಿ ವ್ಯಾಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಬೆರಳ ಹತ್ರ ಇರುತ್ತಲ್ಲ, ಬೆರಳ ಹತ್ರ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತೆ, ನೀಟಾಗಿ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಅಲ್ಲಿ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಿಂದೆ ಒಂದು ಕಲರು, ಕೈ ಹತ್ರ ಒಂದು ಕಲರ್ ಕಾಣಿಸುತ್ತೆ. ಹಂಗಾಗಿ ಬಂದು ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ತೆಗಿಬೇಕು. ಆವಾಗ ನಿಮಗೆ ಅಲ್ಲಿ ಟ್ಯಾನ್ ಕೂಡ ಹೋಗುತ್ತೆ ಮತ್ತು ಹೇರ್ಸ್ ಕೂಡ ಹೋಗುತ್ತೆ, ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ. ಇದೆಲ್ಲ ನೀಟಾಗಿ ತೆಕ್ಕೊಂಡ್ಮೇಲೆ ಮತ್ತೆ ಒಂದು ಸರಿ ಚೆಕ್ ಮಾಡಬೇಕು, ಹೇರ್ಸ್ ಎಲ್ಲಾದರೂ ಕಾಣಿಸ್ತಿದೆಯಾ. ಚಿಕ್ಕ ಚಿಕ್ಕ ಹೇರ್ಸ್ ಇರಲ್ಲ, ಆದರೆ ಇನ್ನೊಂದು ಸರಿ ಏನಾದರೂ ಚೆಕ್ ಮಾಡ್ಕೊಳ್ಬೇಕು. ವ್ಯಾಕ್ಸ್ ಎಲ್ಲ ಆದಮೇಲೆ ಇದು ಬಂದು ರೀಕಾ ಆಯಿಲ್ ಅಂತ ಬರುತ್ತೆ. ಯಾಕಂದರೆ ಇದಕ್ಕೆ ಇದೇ ಆಯಿಲ್ನ ಯೂಸ್ ಮಾಡೋದು. ಅದು ಆಯಿಲ್ನ ಅಪ್ಲೈ ಮಾಡ್ಕೊಂಬಿಟ್ಟು ನೀಟಾಗಿ ಇದು ಮಾಡಬೇಕು. ಯಾಕಂದರೆ ಅದು ಸ್ವಲ್ಪ ಜಿಡ್ ಥರ ಇರುತ್ತೆ. ಹನಿ ವ್ಯಾಕ್ಸ್ ಥರ ಆದರೆ ನೀರಲ್ಲಿ ಒರೆಸಿದ್ರೆ ಹೋಗ್ಬಿಡುತ್ತೆ, ಬಟ್ ಇದು ಹೋಗಲ್ಲ. ಹಾಗಾಗಿ ಇದು ಆಯಿಲ್ ಅಪ್ಲೈ ಮಾಡಬೇಕು. ಆಯಿಲ್ ಅಪ್ಲೈ ಮಾಡಿ ನೀಟಾಗಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಸ್ವಲ್ಪ ಪೇಯ್ನ್ ಆಗಿರುತ್ತಲ್ಲ, ಹಾಗಾಗಿ ಅದು ನೀಟಾಗಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರಿಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು, ಅಂಥವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಬಬಲ್ ಥರ ರ್ಯಾಷಸ್ ಬರುತ್ತೆ. ಆ ರ್ಯಾಷಸ್ಗೆ ನಾವು ಐಸ್ ಕ್ಯೂಬ್ ಕೂಡ ಅಪ್ಲೈ ಮಾಡ್ಬೋದು. ಐಸ್ ಕ್ಯೂಬ್ ಅಪ್ಲೈ ಮಾಡಿದ್ರೆ ಹೋಗ್ಬಿಡುತ್ತೆ ಒಂದು ಹಾಫ್ ಆನ್ ಅವರ್ಲಿ. ಕೆಲವೊಬ್ಬರಿಗೆ ಇಮ್ಮಿಡಿಯೇಟ್ ಬರುತ್ತೆ, ಅದು ಬಂದು ಒಂದು 5 to 10 ಮಿನಿಟ್ಸ್ ಇರುತ್ತೆ, ಕೆಲವ್ರಿಗೆ ಹಾಫ್ ಆನ್ ಅವರ್ ಇರುತ್ತೆ. ಏನು ಸೈಡ್ ಎಫೆಕ್ಟ್ ಅಂತ ಏನೂ ಆಗೋಲ್ಲ, ಯಾಕಂದರೆ ಹೇರ್ ರಿಮೂವ್ ಆಗಿರುತ್ತಲ್ಲ, ಹಂಗಾಗಿ ಅಲ್ಲಿ ಮಾತ್ರ ಸ್ವಲ್ಪ ಬಬಲ್ ಥರ ಬರುತ್ತೆ. ಅದೇನು ಭಯಪಡುವಂಥದ್ದು ಏನೂ ಇರೋಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ರಿಲ್ಯಾಕ್ಸ್ ಆಗಿಬಿಡುತ್ತೆ. ನಿಮ್ಗೆ ಸ್ವಲ್ಪ ಉರಿ ಅನ್ನಿಸ್ತು ಅಂದರೆ ನಾವು ಸ್ವಲ್ಪ ಐಸ್ ಕ್ಯೂಬ್ ಅಪ್ಲೈ ಮಾಡಿದ್ರೆ ನಾರ್ಮಲಾಗಿ ಆಗಿಬಿಡುತ್ತೆ. ಏನೂ ಸೈಡ್ ಎಫೆಕ್ಟ್ ಅಂತೂ ಏನೂ ಆಗೋಲ್ಲ ಅದರಿಂದ. ಕೆಲವರು ಹ್ಯಾಂಡ್ಸ್ಗೆ ಡಿಟ್ಯಾನ್ ಹಾಕ್ಸ್ಕೊಳ್ತಾರೆ ಟ್ಯಾನ್ ಆಗಿದೆ ಅಂತ, ಬಟ್ ಟ್ಯಾನ್ಗಿಂತ ಬೆಟರ್ ಅಂದರೆ ವ್ಯಾಕ್ಸ್ ಮಾಡಿಸೋದು. ವ್ಯಾಕ್ಸ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಸಣ್ಣ ಹೇರ್ ರಿಮೂವ್ ಆಗೋದ್ರಿಂದ ಹಿಡಿದು ಫುಲ್ ಕ್ಲೀನಾಗಿ ಡಿಟ್ಯಾನ್ಗಿಂತ ಜಾಸ್ತಿ ಕ್ಲಿಯರಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಇದರಲ್ಲಿ. ಕೆಲವೊಬ್ಬರಿಗೆ ಹೇರ್ ಗ್ರೋತ್ ಜಾಸ್ತಿ ಇರೋದ್ರಿಂದ ವ್ಯಾಕ್ಸ್ ಮಾಡಿಸುವಾಗ ಏನಾಗುತ್ತೆ, ಸ್ವಲ್ಪ ಪೇಯ್ನ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ರೇಸರ್ ಯೂಸ್ ಮಾಡ್ತಾರೆ. ರೇಸರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಟ್ಯಾನ್ ಎಲ್ಲ ಹೋಗಲ್ಲ ಮತ್ತು ಹೇರ್ ಗ್ರೋತ್ ಬೇಗನೆ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅಂಡರ್ ಆರ್ಮ್ಸ್ಗೆ ವೀಟೆಲ್ಲ ಯೂಸ್ ಮಾಡಬಾರ್ದು. ಈ ವೀಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ, ತುಂಬ ಬ್ಲ್ಯಾಕ್ ಆಗುತ್ತೆ. ಆ ಬ್ಲ್ಯಾಕ್ ಆಗಿರೋದ್ರಿಂದ ಏನಾಗುತ್ತೆ, ಸ್ಲೀವ್ಲೆಸ್ ಎಲ್ಲ ಹಾಕಿದ್ರೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಬಾಡಿಗೂ ಮತ್ತು ಅಂಡರ್ ಆರ್ಮ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ವೀಟ್ ಪ್ಲೀಸ್ ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಸೆನ್ಸಿಟಿವ್ ಪಾರ್ಟ್ ಇರೋದ್ರಿಂದ ಏನಾಗುತ್ತೆ, ಇನ್ನೊಂದು ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಕಿನ್ ಪೀಲ್ ಆಗುತ್ತೆ. ಕೆಲವ್ರಿಗೆ ತುಂಬ ಉರಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನೆಂದರೆ ರೇಸರ್ ಮಾಡ್ಕೊಳ್ತಾರೆ. ರೇಸರ್ ಮಾಡ್ಕೊಳ್ಳೋದ್ರಿಂದ ಈಸಿ ಮೆಥಡ್ ಹೌದು, ಬಟ್ ಇನ್ನೊಂದೇನಾಗುತ್ತೆ, ಹೇರ್ ಬಂದು ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಹೇರ್ ಗ್ರೋತ್ ಕೂಡ ಒಂದು 2 ಡೇಸ್ಗೆಲ್ಲ ಗ್ರೋತ್ ಆಗಿಬಿಡುತ್ತೆ ಹೇರು. ಹಾಗಾಗಿ ನೀವು ವ್ಯಾಕ್ಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಬಂದು 15 to 20 ಡೇಸ್ ಮೇಲಾಗುತ್ತೆ. ನಾನು ಸಜೆಸ್ಟ್ ಮಾಡೋದು ಏನಂದರೆ, ಅಂಡರ್ ಆರ್ಮ್ಸ್ಗಾಗಲಿ ಅಥವಾ ಹ್ಯಾಂಡ್ಗಾಗಲಿ ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ತುಂಬ ಬೆಟರ್ ಬೆನಿಫಿಟ್ ಇದೆ. ನೋಡಿ, ಇವಾಗ 2 ಹ್ಯಾಂಡ್ಸ್ ವ್ಯಾಕ್ಸ್ ಆಗಿದೆ. ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟ್ ಅನಿಸುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.